की जय श्री सेवालाल स्वामी की जय ವೇದಿಕೆ ಮೇಲೆ ಆಸನ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾಜಿ ಸಂಸದರೇ, ಮಾಜಿ ಶಾಸಕರೇ, ಹಾಲಿ ಶಾಸಕರೇ, ಸಮಾಜದ ಎಲ್ಲ ಗಣ್ಯತೆ ಗಣ್ಯಮಾನ್ಯರೇ, ಹಿರಿಯರೇ, ಮುಂಭಾಗದಲ್ಲಿ ಆಸನಿರುವ ಎಲ್ಲ ಸಮಾಜದ ಗಣ್ಯರೇ, ಹಿರಿಯರೇ ಮತ್ತು ಬಂಧು ಮಿತ್ರರೇ, ಬೆಳಗಿಂದ ಸಮಾಜಕ್ಕೆ ಆಗ್ತಿರುವ ಅನ್ಯಾಯದ ಬಗ್ಗೆ ಎಲ್ಲ ಹಿರಿಯರೆಲ್ಲ ಮನವಿಗಳನ್ನು ಕೇಳಿಸ್ಕೊಂಡಿದ್ವಿ. ಸುಮಾರು ವರ್ಷದಿಂದ ಸದಾಶಿವ ಆಯೋಗ ಅಂತ ಹೋರಾಟ ಮಾಡಿದ್ವಿ, ಉಗ್ರ ಹೋರಾಟಗಳೆಲ್ಲ ಮಾಡಿದ್ವಿ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೊನೆಯಲ್ಲಿ ಸದಾಶಿವ ಆಯೋಗವನ್ನು ರದ್ದುಪಡಿಸಿದ್ರು, ಬಹಳ ಸಂತೋಷ ಪಡ್ತೀವಿ. ತದನಂತರ ಒಳ ಮೀಸಲಾತಿ ಜಾರಿ ತಗೊಂಡ್ಬರ್ಬೇಕಂತೇಳಿ ಈ ಸರ್ಕಾರ ಬಂದಾಗಿಂದ ಇದರ ಬಗ್ಗೆ ಚರ್ಚೆಗಳು, ಬಹಳಷ್ಟು ಸಂಘರ್ಷಗಳು, ಹೋರಾಟಗಳು ನಡೀತಾನೆ ಇದೆ. ಈ ಹಿಂದೆ ಸದಾಶಿವ ಆಯೋಗವಿದ್ದಾಗ ಲಂಬಾಣಿ, ಗೋವಿ, ಕೋರ್ಮಾ ಕೋರ್ಚಾರಿಗೆ 3% ಮೀಸಲಾತಿ ಕೊಡ್ಬೇಕಂತೇಳಿ ಅವರ ವರದಿಯಲ್ಲಿ ಕೊಟ್ಟಾಗ ನಾವು ಬಹಳಷ್ಟು ಹೋರಾಟವನ್ನು ಮಾಡಿದ್ವಿ. ಯಾವುದೇ ಕಾರಣಕ್ಕೆ ಜಾರಿ ಮಾಡಬಾರ್ದಂತೇಳಿ ಉಗ್ರ ಹೋರಾಟವನ್ನು ಕೂಡ ನಾವೆಲ್ಲ ನಮ್ಮ ಸಮಾಜದ ಪೂಜ್ಯರ ನೇತೃತ್ವದಲ್ಲಿ ನಾವು ಹೋರಾಟಗಳನ್ನು ಹಮ್ಮಿಕೊಂಡಿವಿ. ಅದಾದ ಮೇಲೆ ನಾವು ಕೂಡ ಲಂಬಾಣಿ, ಗೋವಿ ಸಮಾಜದ ಎಲ್ಲ ಶಾಸಕರು ಮಾನ್ಯ ಮುಖ್ಯಮಂತ್ರಿಯವರ ಕ್ಯಾಬಿನೆಗೆ ಹೋಗಿ ಪ್ರತ್ಯೇಕ ಹೋಗಿ ನಾವೆಲ್ಲ ಕೇಳಿಕೊಂಡ್ವಿ. ಯಾವುದೇ ಕಾರಣಕ್ಕೆ ಸಮಾಜದ ಅನ್ಯಾಯ ಮಾಡಬೇಡಿ ಸರ್, ತಮ್ಮಲ್ಲಿ ಅಪಾರ ನಂಬಿಕೆ ಬಿಟ್ಟಿದ್ದಾರೆ ಅಂತೇಳಿ ಹೇಳಿದಾಗ ಅನ್ಯಾಯ ಆಗಕ್ಕ ಬಿಡಲ್ಲ ಅಂತೇಳಿ ಅವ್ರು ಮಾತು ಕೊಟ್ಟಾಗ ಬಹಳ ಸಂತೋಷ ಆಯಿತು. ಆದರೆ ಒಳ ಮೀಸಲಾತಿ ಹೊರಗೆ ಬಂದಾಗ ತುಂಬಾನೇ ದುಃಖ ಆಯಿತು. ನಾಗಮೋಹನ್ ದಾಸರ ವರದಿ ಪ್ರಕಾರ ನಾವು ಜಾರಿಗೆ ತಂದಿರುವಾಗ ನಾಗಮೋಹನ್ ದಾಸರು ಕೂಡ ನಾವು ನಾಗಮೋಹನ್ ದಾಸರು ಕೂಡ ನಾವು ಕಂಡಾಗ ಅವರ ವರದಿ ತಗೊಂಡು ನಾವು ನೋಡಿದಾಗ ಅವರನ್ನು ಬಹಳಷ್ಟು ಆಶ್ಚರ್ಯ ಆಗುತ್ತೆ. ವರದಿಯಲ್ಲಿ ಲಂಬಾಣಿ, ಗೋವಿ, ಕೊರಬ ಪಕ್ಷ 28.5 ಲಕ್ಷ ಜನ ಇದ್ದಾರೆ ಅಂತ ಹೇಳಿ ತೋರಿಸಿದ್ರು. ಅಲಮಾರಿ ಮತ್ತು ಇತರೆ ಬುಡಕಟ್ಟವರಿಗೆ 5 ಲಕ್ಷ ಜನ ಇದ್ದಾರೆ ಅಂತ ಹೇಳಿ ತೋರಿಸಿದ್ರು. ತಮ್ಮ ಇಬ್ಬರಿಗೆ ಸೇರಿಸಿ 5% ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳಿದ್ರು. 28 ಮತ್ತು 5 ಸರಿಸುಮಾರು 34 ಲಕ್ಷ ಜನರಿಗೆ 5% ಕೊಟ್ಟಿದ್ದೀವಿ ಅಂತಂದ್ರು. ಎಡಗೈ ಸಮಾಜದವರು 36 ಲಕ್ಷ ಇದ್ದಾರೆ, ಅವರಿಗೆ 6 ಕೊಟ್ಟಿದ್ದೀವಿ. ಬಲಗೈ ಸಮಾಜ 30 ಲಕ್ಷ ಇದ್ದಾರೆ, ಅವರಿಗೆ 6 ಕೊಟ್ಟಿದ್ದೀವಿ ಅಂತ. ಅವರ ವರದಿಯಲ್ಲಿ ಎಲ್ಲ ನಾವು ಬಿಡಿಯಾಗಿ ಓದಿ ನೋಡಿದ್ವಿ. ಲಂಬಾಣಿ, ಗೋವಿ, ಕುರುಬ ಗೋಚರರ ಎಜುಕೇಶನ್ ಅಲ್ಲಿ, ನೌಕರಿಯಲ್ಲಿ, ಭೂಮಿ ಇರೋರು, ಮನೆ ಇರೋರು ಯಾವುದನ್ನ ಮುಂದೆ ಇದ್ದೀವ ಅಂತ ನೋಡಿದಾಗ ಎಲ್ಲಿಂದ ಕೂಡ ನಾವು ಮುಂದೆ ಇರಲಿಲ್ಲ. 2 ಅಥವಾ 3ನೇ ಸ್ಥಾನದಲ್ಲಿ ಇದ್ದು, 2 ಅಥವಾ 3ನೇ ಸ್ಥಾನದಲ್ಲಿ ನಾವು ಇದ್ರೂ ಕೂಡ ಒಂದು ಸಮಾಜ 30 ಲಕ್ಷ ಜನರಿಗೆ 6 ಕೊಡ್ತೀರಿ, 34 ಲಕ್ಷ ಜನರಿಗೆ 5 ಕೊಡ್ತೀರಿ. ಇದು ದೊಡ್ಡ ಅನ್ಯಾಯ ಅಂತ ಅವಾಗ ನಾವು ಸೆಷನಲ್ಲಿ ಕೂಡ ಮಾತಾಡಿದ್ವಿ. ಈ ಅನ್ಯಾಯನ ಸರಿ ಮಾಡಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಕೇಳಿಕೊಂಡ್ವಿ. ಇವತ್ತು ರೋಸ್ನಲ್ಲಿ ಕೂಡ ಎ ಗ್ರೂಪ್ ಅವರಿಗೆಲ್ಲ ನೌಕರಿ ಸಿಗ್ತಾ ಇದೆ, ಬಿ ಮತ್ತು ಸಿ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಡ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾನು ಕೇಳ್ಕೊಳ್ಳೋದಷ್ಟೇ, ಇವತ್ತು ಕಾಂಗ್ರೆಸ್, ಬಿಜೆಪಿ ಅಂತ ಬಿಟ್ಟು ಲಂಬಾಣಿ, ಗೋವಿ, ಕುರುಬ, ಕೋರ್ಚಾಂಗ ಎಲ್ಲ ಸಮಾಜದವರು ಸೇರ್ಕೊಂಡು ಇವತ್ತು ಈ ಸಮಾಜಕ್ಕೆ ನ್ಯಾಯಕ್ಕೋಸ್ಕರ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕೇಳ್ಕೊಳ್ಳೋದಷ್ಟೇ, ನಾಳೆ 27ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತೆ. ದಯಮಾಡಿ ಈ 4 ಸಮಾಜವನ್ನು ಅನ್ಯಾಯ ಮಾಡಬೇಡಿ. ಏನಾದ್ರು ಅನ್ಯಾಯ ಮಾಡಿದರೆ ಈ ಸಮಾಜ, ಈ ಭೂಮಿ ಮೇಲೆ ಎಲ್ಲಿವರೆಗೆ ಉಸಿರು ಇರುತ್ತೋ ಅಲ್ಲಿವರೆಗೆ ಸರ್ಕಾರದ ಕ್ಷಮಿಸಲ್ಲ ಅಂತ ಹೇಳಿ ವೇದಿಕೆ ಮೇಲೆ. ಹಾಗಾಗಿ ಇವತ್ತು ನಾವೆಲ್ಲರೂ ಇವತ್ತು ಪಕ್ಷಪಾತವನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ಸಮಾಜಕ್ಕೆ ನ್ಯಾಯ ಸಿಗುವವರೆಗೆ ನಾವೆಲ್ಲ ಹೋರಾಟ ಮಾಡೋಣ ಅಂತ ಹೇಳ್ತಾ
ವೇದಿಕೆ ಮೇಲೆ ಬಹಳಷ್ಟು ಗಣ್ಯರೆಲ್ಲ ಕೂತಿದ್ದಾರೆ, ಅವ್ರನ್ನ ಮಾತಾಡಲಿ. ಹಾಗಾಗಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಗಣ್ಯಾತಿ ಗಣ್ಯಮನ್ನೆಲ್ಲ ಒಗ್ಗಟ್ಟಾಗಿ ನ್ಯಾಯ ಸಿಗೋವರೆಗೆ, ಈ ಸಮಾಜ ನ್ಯಾಯ ಸಿಗೋವರೆಗೆ ಹೋರಾಟ ಮಾಡಬೇಕಂತ ಕೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ.